ಮೂರನೇ ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಕೇತ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಹರ್ಷಿಕಾ ಪುಣಚ ಮತ್ತು ಪೂಜಾ ಗಾಂಧಿ. ನಾವು ಮಾತಾಡ್ತಿದ್ದು ಬೇರೆ ಬೇರೆ ವಿಚಾರಗಳ ಬಗ್ಗೆ. ನಾವು ಬೇರೆ ವಿಚಾರಗಳನ್ನ ಮಾತಾಡೋಕ್ಕಿಂತ ಮುಂಚೆ ಒಬ್ಬ ಅಭಿಮಾನಿ ಕೇಶವ್ ಅವರು ನಿಮಗೋಸ್ಕರ ಒಂದು ಏನೋ ಹೇಳಲು ಬಯಸ್ತಾ ಇದ್ದಾರೆ. ಏನು ಹೇಳ್ತೀರಾ ಕೇಶವ್? ಪೂಜಾ ಮೇಡಮ್ ಬಂದಾಗ್ಲೇ ನಾವು ಅವ್ರಿಗೆ ಕವನ ಒಂದು ರೆಡಿ ಮಾಡಿದೆ. ಅವ್ರಿಗೆ ಅವಾಗಲೇ ಬಂದ ತಕ್ಷಣ ಕೊಡಬೇಕು ಅಂತ ತುಂಬ ಕಾಯ್ತಾ ಇದೆ. ಆದರೆ ಇವಾಗ ಅದು ಹೇಳ್ತೀನಿ ಅವ್ರಿಗೋಸ್ಕರ. ಓ ಮುಂಗಾರಿನ ಮಿಂಚೆ ಗುಡುಗಿಲ್ಲದೆ ಮಿಂಚಿಲ್ಲದೆ ಧರೆಗೆ ಮುಂಗಾರಿನ ಹನಿ ಹನಿಯಾಗಿ ಧರೆಗಿಳಿದು ಬಂದೆ. ನೀ ಕಿರುಗಣ್ಣಿನಲ್ಲಿ ನೋಡುತ್ತಿರುವೆ ಎಲ್ಲರ ಮನಸ್ಸನ್ನು. ಆದರೆ ನಿನಗೆ ತಿಳಿಯದು ನಿನಗಾಗಿ ಕಾಯುತ್ತಿಹರು ಪಡ್ಡೆ ಹುಡುಗರ ಗುಂಪೆಂದು. ನೀ ಹುಡುಕುತ್ತಿರುವೆ ಎಲ್ಲರ ಮನಸ್ಸಿನಲ್ಲಿ ಏನಿದೆ ನನ್ನವನೆಲ್ಲಿಹನೆಂದು. ಆದರೆ ನಿನಗೆ ತಿಳಿಯದು ನಿನ್ನವರು ಇಲ್ಲೇ ಕುಳಿತಿಹರು ನಿನಗಾಗಿ ಕಾಯುತ್ತಿಹರೆಂದು. ಈಗ ಏನ್ರಿ ಅರ್ಥ ನಿಮ್ದು? ಏನ್ ನಿಮ್ಮ ಅರ್ಥ? ಬಟ್ ಕವನ ಚೆನ್ನಾಗಿತ್ತು ಕೇಶವ್ ನಿಮ್ದು. ಮತ್ತೆ ಯಾರಾದ್ರೂ ಕವನ ಹೇಳ್ಬೇಕಾ? ಸುಮ್ಮನೆ 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 ನನ್ನನೇ ಪ್ರೀತಿಸು ಸುಮ್ಮನೆ. ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ, ಬಟ್ ನೀ ಮಾತ್ರ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಡಿ. ನನ್ನ ಆಟ ಹಾಗೆ ಬರ್ಸ್ಟ್ ಆಗೋಗ್ಬಿಡತ್ತೆ. ನಮ್ಮ ಹುಡುಗಿ ಯಾರೋ ಕಣ್ಣಾಕ್ತದೆ. ಕೊನೆ ಪ್ರಶ್ನೆಗಳು ಬರ್ತಾ ಇದೀವಿ. ಪೂಜಾ, ನಿಮಗೆ ತುಂಬ ಅಭಿಮಾನಿಗಳು ಇದ್ದಾರೆ. ನಿಮ್ಮ ಪ್ರಕಾರ ಒಬ್ಬ ಅಭಿಮಾನಿ ಅಂದರೆ ಹೇಗಿರಬೇಕು? ಆ್ಯಕ್ಚುಲಿ ಅದಕ್ಕೆ ಏನು ನಾವು ಒಂದು ಡೆಫಿನೇಷನ್ ಕೊಡೋಕ್ಕಾಗಲ್ಲ. ನನಗೆ ಇಲ್ಲಿವರೆಗೂ ಸಿಕ್ಕಿರೋದು ಅಭಿಮಾನಿಗಳು ತುಂಬ ಪರ್ಸನಲ್ ಆಗಿ ಸಿಕ್ಕಿದ್ದಾರೆ. ನಾನು ತುಂಬ ಕಡೆ ಶೂಟಿಂಗ್ಗೆ ಹೋಗ್ತೀನಿ, ಅಲ್ಲಿ ಸಿಗ್ತಾರೆ. ತುಂಬ ಜನ ಫೋನ್ ಮಾಡ್ತಾರೆ. ನನಗೆ ಫೋನ್ ಮಾಡೋರು ತುಂಬ ಜನ ಇದ್ದಾರೆ. ರೆಗ್ಯುಲರಿ ದೇ ಆರ್ ಇನ್ ಟಚ್ ವಿತ್ ಮೀ ಫಾರ್ ಮೇ ಬಿ 2-3 years ಯು ಕ್ಯಾನ್ ಸೇ. ನೀವು ಸುಮ್ಮನೆ ನಿಮ್ಮ ಅಭಿಮಾನಿ ಆದರೆ ಯಾವತ್ತೂ ಒಳ್ಳೆ ಮಾತಾಡಬೇಕು ಅಂತ ಇಲ್ಲ. ವೆರಿ ಟ್ರೂ. ನಿಜ ಏನು ಹೇಳ್ತಾರೆ, ಓ ಮೇಡಮ್ ನೀವು ಅದರಲ್ಲಿ ಕೆಟ್ಟದಾಗಿ ಆ್ಯಕ್ಟ್ ಮಾಡಿದರೆ ಅದು ನಮಗೆ ಇಷ್ಟ ಆಗಿಲ್ಲ. ಓಕೆ, ಅಭಿಮಾನಿ ಅಂದರೆ ಕರೆಕ್ಟಾಗಿ ಹೇಳ್ತಾರೆ. ಮುಂಚೆ ಕೂಡ ಒಳ್ಳೆ ಸಿನಿಮಾ ಮಾಡಿದರೆ ಕರೆಕ್ಟಾಗಿ ಹೇಳಿದಾರಲ್ವಾ. ಸೊ ಒಂದು ಅಭಿಮಾನಿ ಅಂದರೆ ಏನು ನಿಜ ಅಂದರೆ ಅದು ಯಾವತ್ತೂ ಹೇಳಬೇಕು. ಐ ಅಕ್ಸೆಪ್ಟ್ ದಟ್. 100% ಅಕ್ಸೆಪ್ಟ್ ದಟ್. ಹರ್ಷಿಕಾ? ಡೆಫಿನೆಟ್ಲಿ ಎಲ್ಲ ಸಿನಿಮಾಗಳು ನೋಡಬೇಕು. ಫಸ್ಟ್ ಶೋ ನೋಡಬೇಕು. ನನಗೆ ಆ ಥರ ಒಂದು 10-15 ಮೆಂಬರ್ಸ್ ಹೇಳ್ಬೋದು. ನನ್ನೆಲ್ಲ ಸಿನಿಮಾ ರಿಲೀಸ್ ಆಗಿ ಫಸ್ಟ್ ಶೋ ನೋಡಿ ನಾನು ಕಾಯ್ತಾ ಇರ್ತೀನಿ, ಯಾವಾಗ ಕಾಲ್ ಬರುತ್ತೆ ಅಂತ. ನಾನು ಆ್ಯಕ್ಚುಲಿ ಅವ್ರ ಕಾಲ್ಸಿಗೆ ಕಾಯ್ತಾ ಇರ್ತೀನಿ. ಖುಷಿ ಆಗುತ್ತೆ ಎಲ್ಲೋ ಒಂದು ಕಡೆ, ಇಷ್ಟೊಂದು ಇಷ್ಟಪಡ್ತಾರಲ್ವ ಅಂತ. ಆಮೇಲೆ ನಾನು ಸ್ವಲ್ಪ ಸೋಷಿಯಲ್ ನೆಟ್ವರ್ಕಿಂಗ್ ಜಾಸ್ತಿ ಮಾಡ್ತೀನಿ. ಐ ಆಮ್ ಆಲ್ವೇಸ್ ಆನ್ ಫೇಸ್ಬುಕ್, ಟ್ವಿಟ್ಟರ್ ಎಲ್ಲ. ಸೊ ಅಲ್ಲಿ ನನಗೆ ಜಾಸ್ತಿ ಅವಾಗವಾಗ ನನ್ನ ಎಕ್ಸಾಮ್ಸಿಗೆ ವಿಶ್ ಮಾಡೋದು. ನನ್ನ ಎಕ್ಸಾಮ್ಸ್ ಅವ್ರಿಗೆ ಗೊತ್ತಿರುತ್ತೆ. ಡೆಫಿನೆಟ್ಲಿ VTU ಅಂದರೆ ಯಾವಾಗ ಅಂತ ಗೊತ್ತಿರುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಇಂಟರ್ನಲ್ಸ್ ಯಾವಾಗ, ಪ್ರತಿಯೊಂದಕ್ಕೂ ವಿಶ್ ಮಾಡ್ತಾರೆ. ಖುಷಿ ಆಗುತ್ತೆ. ದಟ್ಸ್ ವಂಡರ್ಫುಲ್. ನನಗೆ ಪೂಜಾ ಹೇಳಿದ್ದು ಅಥವಾ ನೀವು ಹೇಳಿದ್ದು ಅಂದರೆ ಒಬ್ಬ ಅಭಿಮಾನಿ ನಿಮಗೆ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಈ ಥರ ಕೂತ್ಕೊಂಡಾಗ ಪೂಜೆ ನೀವು ತುಂಬ ಚೆನ್ನಾಗಿ ಮಾಡ್ತೀರಿ, ಅದ್ಭುತ ಹರ್ಷಿಕಾ ಅಂತ ಹೇಳೋದು. ಪರ್ಸನಲ್ ಆಗಿ ಸಿಕ್ಕಾಗ ಪೂಜಾ ಅವರೇ ದಟ್ ಕ್ಯಾರೆಕ್ಟರ್ ವಾಸ್ ನಾಟ್ ರಿಯಲಿ ಗುಡ್ ಅಂತ ಹೇಳೋದು ಬೇಕು. ಹರ್ಷಿಕಾ ನೀವು ಅಷ್ಟೊಂದು ಇನ್ನೂ ಚೆನ್ನಾಗಿ ಮಾಡಿಲ್ಲ, ಇನ್ನೂ ನೀವು ಚೆನ್ನಾಗಿ ಇನ್ನೂ ಮಾಡ್ಬೋದಾಗಿತ್ತು, ಯಾಕೋ ನನಗೆ ಅಷ್ಟು ಇದಾಗಲಿಲ್ಲ ಅಂತ ಹೇಳಿ. ದಟ್ಸ್ ವಂಡರ್ಫುಲ್. ಸೊ ನಾವು ಅಭಿಮಾನಿಗಳ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲೊಂದು ಇಷ್ಟೊಂದು ಜನ ಅಭಿಮಾನಿಗಳು ಕೂತ್ಕೊಂಡಿದ್ದಾರೆ, ಹರ್ಷಿಕಾ ಮತ್ತು ಪೂಜಾ. ಈಗ ನಿಮ್ಮ ಈ ಅಭಿಮಾನಿಗಳಲ್ಲಿ ನಿಮಗೆ ತುಂಬ ಇಷ್ಟ ಆದ ಫ್ಯಾನ್ ಯಾರು? ಅವ್ರಿಗೊಂದು ಫ್ಲವರ್ ಕೊಡ್ಬೋದಾ ನೀವು? ಗೊತ್ತು ನೀವು ಯಾರಿಗೆ ಕೊಡ್ತೀರಾ? ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಧರೆಯ ಕೊರಳ ಪ್ರೇಮದ ಮಾಲೆ. ನೀವು ಯಾರಿಗೆ ಕೊಡ್ತೀರಾ ಹರ್ಷಿಕಾ? ಗೆಳೆಯ ಪ್ರಿಯ ಗೆಳೆಯ ನಿನ್ನ ಹೃದಯದಿ ಹೋದ ಒಲವಿನ ಓಲೆಯಿದು. ಪ್ರಿಯ ಗೆಳೆಯ ನಿನ್ನ ಪ್ರೀತಿಯ ವರಿಸೋ ಭಾವದ ಮಾಲೆ. ನಿಮ್ಮ ಪ್ರಕಾರ ಪೂಜಾ ಗಾಂಧಿ ಅವ್ರ ಜೊತೆಗೆ ಯಾವ ಹೀರೋ ಜೊತೆಗೆ ಮಾಡಿದರೆ ಪೂಜಾ ಗಾಂಧಿ ಮತ್ತು ಆ ಹೀರೋ ಕೆಮಿಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮಗೆ? ಕಾಮಿಡಿ ಹೀರೋ ರಂಗಣ್ಣ ರಘು ಸರ್. ಅವ್ರ ಜೊತೆ ಮಾಡ್ಬೇಕಾ? ಅವರು ಮಾಡಿದ್ದೀನಿ ಸಿನಿಮಾ. ಮಾಡಿದಿರಲ್ಲ? ಹೀರೋಯಿನ್ ಆಗಿ ಸರ್. ಅವ್ರ ಹೀರೋ, ಇವ್ರು ಹೀರೋಯಿನ್ ಸರ್.
ಇಟ್ಸ್ ಅ ಗುಡ್ ಚಾಯ್ಸ್ ಅಂತ ನನಗೆ ಅನ್ಸುತ್ತೆ. ಇಫ್ ಯು ಸಿ ದ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಏನೇನು ಬರ್ತಾ ಇದೆ ಅಂತ ಆಲ್ ದೀಸ್ ಕ್ರಾಸ್ ಓವರ್ ಸಿನಿಮಾ ಎಲ್ಲ, ಅದರಲ್ಲಿ ಕ್ಯಾರೆಕ್ಟರ್ಸು ಕತೆ ತುಂಬ ಮುಖ್ಯ. ಕತೆ ಮಾಡಿಕೊಂಡು ಹೀರೋ ಹೀರೋಯಿನ್ಸ್ಗೆ ಫಿಕ್ಸ್ ಮಾಡ್ತಾರೆ, ಗೊತ್ತಾಯ್ತಾ? ಅದು ಒಂದು ಸ್ಕ್ರಿಪ್ಟ್ ಬೇಸ್ ಸಿನಿಮಾ ತುಂಬ ಬರ್ತಾ ಇದೆ, ತುಂಬ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈವನ್ ತಮಿಳಲ್ಲಿ ತುಂಬ ಪಿಕ್ಚರ್ಸ್ ರಿಲೀಸ್ ಆಗಿದೆ. ಮೈನಾ ಇದು ನಾಡೋಡಿಗಲಿತ್ತು, ಅದರಲ್ಲಿ ನೋಡಿ ಕ್ಯಾರೆಕ್ಟರ್ಸ್ ಹೆಂಗಿದೆ ಅಂತ. ಬಟ್ ಸ್ಟೋರಿ ಹೆಂಗಿದೆ, ಸ್ಟೋರಿ ಬೇಸ್ ಸಿನಿಮಾಗಳಲ್ಲಿ ಪ್ರೀವಿಯಸ್ ಯಾವ್ದು ಮೂವೀಸ್ ಮಾಡಿರಲ್ಲ ಅವರು, ಅಂತವನ್ನೇ ಹಾಕೊಂತಾರೆ, ಎಲ್ಲ ಹೊಸಬನ್ನ ಹಾಕೊಂಡು ಎಕ್ಸ್ಪೆರಿಮೆಂಟ್. ಈಗ ಹರ್ಷಿಕಾನ ಯಾರ ಜೊತೆ ನೋಡಕ್ಕೆ ಇಷ್ಟಪಡ್ತೀರಾ? ಪ್ರಜ್ವಲ್ ಜೊತೆ ಚೆನ್ನಾಗಿ ಕಾಣ್ತಾರೆ. ಪ್ರಜ್ವಲ್ ಜೊತೆ ಚೆನ್ನಾಗಿ ಕಾಣ್ತೀರಾ? ಐ ವಾಸ್ ಅಬೌಟ್ ಟು ಸೇ ದಟ್. ನನಗೆ ತುಂಬಾ ಕಾಂಪ್ಲಿಮೆಂಟ್ಸ್ ಬಂದಿದ್ದು ಮುರಳಿ ಮೀಟ್ಸ್ ಮೀರಾ ನಂತರ. ಅಲ್ಲ, ಈಗ ಮಾಡದೇ ಇರೋದು ಹರ್ಷಿಕಾ ಇನ್ನೂ ತುಂಬಾ ಜನ ಹೀರೋಗಳ ಜೊತೆ ಮಾಡ್ಬೇಕಾಗಿದೆ. ಯಾರ ಜೊತೆ ಮಾಡ್ಬೇಕು ಅನ್ಸುತ್ತೆ? ದುನಿಯಾ ವಿಜಯ್ ಜೊತೆ ಮಾಡಬೇಕು. ದುನಿಯಾ ವಿಜಯ್ ಜೊತೆ ಮಾಡಬೇಕು. ದಟ್ಸ್ ವಂಡರ್ಫುಲ್. ನನ್ನ ಫೇವರೇಟ್ ಹೀರೋ ದಿಗಂತ್ ಜೊತೆ ಮಾಡಬೇಕು ಅಂತ. ದಟ್ಸ್ ವಂಡರ್ಫುಲ್. ಗಣೇಶ್ ಆರ್ ಪುನೀತ್ ರಾಜ್ಕುಮಾರ್. ಗಣೇಶ್ ಎಸ್, ಥ್ಯಾಂಕ್ ಯು ವೆರಿ ಮಚ್. ನೀವು ತುಂಬ ಒಳ್ಳೆ ಪೇರ್ಗಳು ಮಾಡಿದ್ರೆ ಅನ್ಕೋತೀನಿ. ಅವೆಲ್ಲ ಪೇರ್ಗಳು ಸಾಧ್ಯ ಆಗಲಿ, ನಿಜ ಆಗಲಿ. 3ನೇ ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಕೇತ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ.